ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬ ಎಲ್ಲ ಮುಗೀತಾ? ಎಲ್ಲ ಹಬ್ಬ ಹೇಗೆ ಮಾಡಿದ್ರಿ? ನಮ್ಮ ಮನೇಲೂ ಸ್ವಲ್ಪ ಹಾಗೆ ಮೀಡಿಯಮಾಗಿ ಮಾಡಿದ್ವಿ ಅಷ್ಟೇ. ಸಿಂಪಲ್ಲಾಗಿತ್ತು. ಅದು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಬುಧವಾರ ಮತ್ತು ಗುರುವಾರದ್ದು ವ್ಲಾಗು. ಮಂಗಳವಾರದ್ದು ನಾನು ಅಪ್ಲೋಡ್ ಮಾಡಿದ್ದೀನಿ. ಕಾಲು ಗೆಜ್ಜೆದೊಂದು ವೀಡಿಯೋ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನನ್ನ ಹಳೆ ವೀಡಿಯೋನ ಚೆಕ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಬುಧವಾರ ಬೆಳಗ್ಗೆನೇ ಎದ್ದು ಹಾಲು ಬಿಸಿಗಿಟ್ಟಿದ್ದೀನಿ ಮತ್ತು ಸ್ವಲ್ಪ ನೀರು ಕುಡಿಯೋಣ ಅಂತ ಬಿಸಿ ನೀರು ಕಾಯಿಸಿಟ್ಟಿದ್ದೆ. ಹಾಲಕ್ಕೆ ಬಂತು ಹೇಗೋ ಕಾಫಿ ಮಾಡ್ಕೊಂಡು ಕುಡಿದು, ತಿಂಡಿಗೆ ದೋಸೆ ಇಟ್ಟಿತ್ತು, ಅದನ್ನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದು ಕಲಸಿಟ್ಟಿದ್ದೀನಿ. ದೋಸೆ ಮಾಡ್ಕೋತೀನಿ. ದೋಸೆ ಚಟ್ನಿ ಮಾಮೂಲಿ ಗೊತ್ತಲ್ಲ. ಹಾಗೆ ಸ್ವಲ್ಪ ಕಾಫಿ ಕುಡಿದು ರಿಫ್ರೆಶ್ ಆಗಿ ಆಮೇಲೆ ತಿಂಡಿ ಕೆಲಸ ಎಲ್ಲ ಮಾಡ್ಕೋತೀನಿ. ಬಿಸಿ ನೀರು ಕುಡಿಲಿಲ್ಲ ಅಂದರೆ ಒಂಥರ ಆಗ್ತಿರುತ್ತೆ, ಆದರೆ ತುಂಬ ಬಿಸಿ ಸುಡ್ತಾಯಿತ್ತು. ಹಾಗಾಗಿ ಸ್ವಲ್ಪ ಆರಿಸ್ಕೊಂಡು ಕುಡಿದ್ಬಿಟ್ಟು ಕಾಫಿ ಕುಡಿದು ಲ್ಯಾಬಿಗೆ ರೆಡಿ ಆಗಬೇಕು. ಕೆಲವೊಂದು ಕೆಲಸ ಇರುತ್ತೆ, ಅದನ್ನು ಮಾಡ್ಕೊಳ್ಳೋ ಇದರಲ್ಲಿ ವೀಡಿಯೋ ಆನ್ ಮಾಡೋದನ್ನೇ ಮರ್ತೋಗ್ಬಿಡ್ತೀನಿ. ಮಾಡ್ತಾ ಹಾಗೆ ಆಯಿತು. ಇವತ್ತು ಎಷ್ಟೊಂದು ಕೆಲಸ ಮಾಡಿಕೊಂಡೆ, ಅದನ್ನು ವೀಡಿಯೋನೇ ಆನ್ ಮಾಡಿರಲಿಲ್ಲ. ಇದು ನೋಡಿ, ನಮ್ಮ ಗಾರ್ಡನಲ್ಲಿ ಬಿಟ್ಟಿದ್ದು ಕೆಲವೊಂದು ಹೂಗಳು ತುಂಬ ಚೆನ್ನಾಗಿ, ಮಳೆ ಬೇರೆ ಬರ್ತಿದೆಯಲ್ಲ, ಖುಷಿ ಆಗುತ್ತೆ. ಹೂ ನೋಡೋದಕ್ಕೆ ಒಂದು ಖುಷಿ, ನಮ್ಮ ಗಾರ್ಡನ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ದಾಸವಾಳ, ರೋಸು, ಸಣ್ಣ ಬಟನ್ ರೋಸ್ ಬಿಟ್ಟಿತ್ತು ಒಂದೇ ಒಂದು, ಮತ್ತು ಇದು ಒಂದು ಕಣಗಿಲೆ ಹೂವು ಎಲ್ಲ ಬಿಡುತ್ತೆ. ಶಂಖಪುಷ್ಪನೂ ಬಿಟ್ಟಿತ್ತು. ಸಣ್ಣದೊಂದು ಗಿಡ ಇದೆ, ಅದರಲ್ಲಿ ಬ್ಲೂ ಕಲರ್ ಇದೆ. ನನಗೆ ವೈಟ್ ಕಲರ್ ಒಂದು ಬೇಕು, ಅದು ಸಿಕ್ಕಿಲ್ಲ ನನಗಿನ್ನೂ ಬೀಜ. ವೈಟ್ ಕಲರ್ ಗಿಡದ ಬೀಜ ಸಿಕ್ಕಿದ್ರೆ ತಂದು ಹಾಕ್ಕೋಬೇಕು. ನನ್ನ ಕಡೆ ಬ್ಲೂ ಕಲರ್ ಶಂಖಪುಷ್ಪ ಇದೆ ನೋಡಿ. ಪಿಂಕ್ ದಾಸವಾಳ ಮತ್ತು ಇದೊಂದು ಕ್ರೀಮ್ ಕಲರು, ಇದು ಕ್ರೀಮು ಮತ್ತು ಪಿಂಕು ಕಣಗೆಲೆ, ಇದು ಶಂಖಪುಷ್ಪ ಬ್ಲೂ ಕಲರ್. ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿದಾಗ. ಇದೊಂದು ಗಿಡಕ್ಕೆ, ದಾಸವಾಳ ಗಿಡಕ್ಕೆ ಚೂರು ಇದಾಗಿಬಿಟ್ಟಿದೆ, ಅಂದರೆ ಹುಳು ಹತ್ಕೊಂಬಿಟ್ಟಿದೆ. ಅದಕ್ಕಂತೂ ಔಷಧಿ ಸ್ಪ್ರೇ ಮಾಡಬೇಕು ಫ್ರೀ ಮಾಡಿಕೊಂಡು. ಮಳೆ ಬರ್ತಿದೆ, ಈ ಟೈಮಲ್ಲಿ ನಾವು ಔಷಧಿ ಹಾಕಿದ್ರೂ ಚೆನ್ನಾಗಿರಲ್ಲ, ಹಾಗಾಗಿ ನಾನು ಹಾಕ್ತಿಲ್ಲ. ಆಮೇಲೆ ಇದು ತುಳಸಿ, ಒಂದೆರಡು ತುಳಸಿ ದಳ ಬೇಕಿತ್ತು. ಇದೊಂದೆರಡು ಹಸಿಮೆಣ್ಸಿನ್ಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಗಿಡ ಫುಲ್ ಹಾಳಾಗಿತ್ತು, ಅದನ್ನು ಕಿತ್ತಾಕ್ಬಿಟ್ಟೆ ಮೆಣಸಿನ್ಕಾಯಿ ಕಿತ್ಕೊಂಡು. ಇದು ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು ಅರಳಿಬಿಟ್ಟಿತ್ತು ಬಿಸಿಲತ್ತಿ, ಅದಕ್ಕೆ ಎತ್ಕೊಂಡು ಬಂದೆ. ಹಂಗೆ ಕೆಲವೊಂದು ಹೂವು ನೋಡಿದಾಗ ಖುಷಿ ಆಗ್ತಿರುತ್ತೆ, ನಾವೇ ಬೆಳೆಸಿರೋದು, ನಮ್ಮ ಕೈಯಾರ ಬೆಳೆಸಿ ದೇವ್ರಿಗೆ ಮುಡಿಸಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಎಷ್ಟು ದುಡ್ಡು ಕೊಟ್ಟು ತಂದು ಪೂಜೆ ಮಾಡಿದ್ರೂ ಇಲ್ದಿರೋ ಖುಷಿ ನಾವು ಬೆಳೆದಿರೋ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ ಬಟನ್ಸ್ ರೋಸು, ಸಕ್ಕತ್ತಾಗಿತ್ತು. ಮಳೆ ನೀರು ಬೇರೆ ಬಿದ್ದು. ಇದು ಪಿಂಕ್ ಕಲರ್ ದಾಸವಾಳ, ಅದಿನ್ನೂ ಮೊಗ್ಗಾಗಿದೆ, ಹರಳಿರಲಿಲ್ಲ. ಇದು ನೋಡಿ, ಇದು 2 ದಿನ ಇಟ್ಟರೂ ಬಾಡೋದಿಲ್ಲ, ಆ ಥರ ಇದೆ ದಾಸವಾಳ ಹೂವು. ಅಷ್ಟು ದಪ್ಪ ಇದೆ, ಅಗಲ ಆಗುತ್ತೆ ಅರಳಿದಾಗ. ಇದು ಶಂಖಪುಷ್ಪ, ನಾನು ಹೇಳಿದ್ನಲ್ಲ ಆವಾಗಲೇ, ಪರ್ಪಲ್ ಕಲರ್ ಕಾಣಿಸ್ತೈತೆ, ಬ್ಲೂ ಕಲರ್. ಅದು ರೆಡಿ ಆದೆ. ಇದೊಂದು ಇನ್ನು ಕಾರ್ಡ್ ಸೆಟ್, ಇದು ಅಕ್ಕಂದು ಆ್ಯಕ್ಚುಲಿ. ಅಲ್ಲಿ ಊರಿಗೆ ಹೋದಾಗ ನಾನು ಹಾಕ್ಕೊಂಡು ಬಂದಿದ್ದೆ. ಫುಲ್ ಬ್ಲ್ಯಾಕ್ ಮತ್ತು ವೈಟು ಝೀಬ್ರಾ ಡ್ರೆಸ್. ದುಪ್ಪಟ ಇರಲಿಲ್ಲ, ವಿತೌಟ್ ದುಪ್ಪಟ. ಬಟ್ ನನಗೆ ದುಪ್ಪಟ ಬೇಕೇ ಬೇಕು. ದುಪ್ಪಟ ಇಲ್ಲದೆ ನನಗೆ ಹೋಗೋಕ್ಕಾಗಲ್ಲ ಆಚೆ, ಹಾಗಾಗಿ ನಾನು ದುಪ್ಪಟ ಒಂದಿತ್ತು, ಅದನ್ನೇ ಹಾಕೊಂಡು ಹೋಗ್ತಿದ್ದೀನಿ. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಥರ ಶಾಲ್ ಬರುತ್ತಲ್ಲ, ಆ ಥರ ತೊಗೊಂಡ್ಬಿಟ್ಟಿದ್ದೀನಿ. ಮ್ಯಾಚಿಂಗ್ ದುಪ್ಪಟಗಳಿದೆ, ಅದನ್ನು ತೊಗೊಂಡು ಹುಡುಕಿ ಹಾಕೊಳ್ಳೋಷ್ಟು ಟೈಮ್ ಇರಲ್ಲ, ಹಾಗಾಗಿ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೀವೆಲ್ಲ ಹೇಗೆ ವಿತೌಟ್ ದುಪ್ಪಟನೇ ಹಾಕ್ಕೋತೀರಾ ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಅದು ಕಂಫರ್ಟ್ ಇರುತ್ತೆ, ನನಗೆ ಅದು ಕಂಫರ್ಟ್ ಆಗೋಲ್ಲ ದುಪ್ಪಟ ಇಲ್ಲದೆ ಹೋಗೋದು. ಅದಕ್ಕೆ ಮುಖ ಎಲ್ಲ ಊದಿರೋದು ಇನ್ನೂ ಕಡಿಮೆ ಆಗಿಲ್ಲ. ಸ್ವಲ್ಪ ಹಾಗೆ ಟ್ಯಾಬ್ಲೆಟ್ ತೊಗೊಂಡ್ರೆ ನಿದ್ರೆ ಜಾಸ್ತಿ ಮಾಡಿದ್ರೆ ಮುಖನೂ ಸ್ವಲ್ಪ ಊದ್ಕೊಳಂಗೆ ಅನಿಸುತ್ತೆ. ಅದರಲ್ಲೂ ಕ್ಯಾಮ್ರಾಗಂತೂ ಇನ್ನೂ ಜಾಸ್ತಿನೇ ಕಾಣುತ್ತೆ. ಸ್ವಲ್ಪ ಈಗ ಶೀತ ಆಗಿದೆಯಾ, ಇನ್ನೂ ಇವತ್ತು ನನಗೆ ಸ್ವಲ್ಪ ಜಾಸ್ತಿನೇ ಇದಾಗಿತ್ತು. ಇದು ನೋಡಿ, ದೋಸೆ ತಿಂಡಿ ಹಾಕ್ಕೊಂಡಿದ್ದೀನಿ ಬಾಕ್ಸಿಗೆ, ಅಲ್ಲೇ ಹೋಗಿ ತಿನ್ಕೋತೀನಿ. ಇಲ್ಲಿ ಲೇಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ. ಅವ್ನು ಚಟ್ನಿಲಿ ತಿನ್ನಲ್ಲ, ನಾನು ಮಾತ್ರ ಚಟ್ನಿಲಿ ತಿನ್ಕೋತೀನಿ. ಅವನೇನೋ ಸಾಂಬಾರಲ್ಲೇ ತಿನ್ಕೋತೀನಿ ಅಂತ ಹೇಳ್ದೆ. ಅವನಿಗೆ ಸ್ವಲ್ಪ ಸೌತೆಕಾಯಿ, ದೋಸೆ, ಚಟ್ನಿ ಮತ್ತು ನೋಡಿ ಇದು ಚಟ್ನಿ, ಸೌತೆಕಾಯಿ ಜೊತೆಗೆ ಸ್ವಲ್ಪ ಅನಾನಸ್ ಹಣ್ಣಿತ್ತು, ಅದು ಎಲ್ಲ ತೊಗೊಂಡು ಹೋಗ್ತೀನಿ.
ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಕಾಫಿನೂ ಅಲ್ಲೇ ಕುಡಿಯೋಣ ತಿಂಡಿ ತಿಂದ್ಬಿಟ್ಟು ಅಂತ ಇತ್ತು. ಅಂದರೆ ಸ್ವಲ್ಪ ದೋಸೆ ತಿಂದಮೇಲೆ ಚೂರು ಕಾಫಿ ಕುಡಿಬೇಕು ಅನಿಸುತ್ತೆ. ದೋಸೆ ಅಥವಾ ಉಪ್ಪಿಟ್ಟು ಆ ಥರದಕ್ಕೆಲ್ಲ ಕಾಫಿ ಬೇಕು ಅನಿಸುತ್ತೆ. ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವ್ತಿತ್ತು, ಹಾಗಾಗಿ ಕಾಫಿನೂ ತೊಗೊಂಡು ಹೊರಟೆ. ಸಂಜೆ ಅಲ್ಲಿಂದ ಬಂದು ನಾನು ಯಾವುದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೇರೆ ಕೆಲಸ ಬಟ್ಟೆ ತೊಳಿತಾ ಕೂತ್ಕೊಂಡೆ. ಇದು ಗುರುವಾರ ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಗುಡಿಸಿ ಒರೆಸಿ ರಂಗೋಲಿ ಹಾಕ್ಕೊಂಡಿದ್ದೆ. ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ, ಏನೂ ಇರಲಿಲ್ಲ ಅಂತಂದ್ಬಿಟ್ಟು. ಸೌತೆಕಾಯಿ ಅಂತೂ ಮಾಮೂಲಿ ಇದ್ದೇ ಇರುತ್ತೆ ಮನೆಯಲ್ಲಿ, ತಿಂಡಿಗೆ ಅಥವಾ ಊಟಕ್ಕೆ ನೆಂಚ್ಕೊಂಡು ತಿನ್ನೋದಕ್ಕೆ. ಇದು ಸಿಂಪಲ್ಲಾಗಿ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ. ಇದನ್ನು ದೇವಸ್ಥಾನದಲ್ಲಿ ಕೊಟ್ಟಿದ್ದು ನನಗೆ, ದೇವ್ರ ಸೀರೆ. ಆ್ಯಕ್ಚುಲಿ ಲಕ್ಷ್ಮಿಗೆ ಹಾಕಿದ ಸೀರೆ ಇದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನನಗೆ ಕೊಟ್ಟಿದ್ದ ಸೀರೆ ದೇವಿದು. ಅದು ರನ್ನಿಂಗ್ ಬ್ಲೌಸ್ ಬಂದಿತ್ತು ಪಿಂಕು, ಹಾಗಾಗಿ ಚೆನ್ನಾಗಿರಲ್ಲ ಅಂತ ನಾನು ಆಪೋಸಿಟ್ ಕಲರ್ ಗೋಲ್ಡ್ ಕಲರ್ ಒಂದು ಬ್ಲೌಸ್ ಇತ್ತು, ಅದನ್ನು ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನೂ ಕೂದಲು ಒದ್ದೆ ಇತ್ತು, ಆರಿರಲಿಲ್ಲ. ತಿಂಡಿ ತಿನ್ಕೊಂಬಿಟ್ಟು ರೆಡಿಯಾಗಿ ಅಷ್ಟೊತ್ತಿಗೆ ಒಣಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಟೆಂಪಲ್ಗೆ ಹೋಗಬೇಕು. ಅಲ್ಲಿ ಯಾವ ಫೋಟೋನು ತೊಗೊಳ್ಳೋ ಹಾಗಿಲ್ಲ ಟೆಂಪಲಲ್ಲಿ, ಅದನ್ನು ಮಿಸ್ ಮಾಡ್ಕೋತೀವಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಇನ್ಮೇಲೆ ಕಂಟಿನ್ಯೂ ವೀಡಿಯೋಸ್ ಹಾಕ್ತೀನಿ. ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೇವ್ರ ಸೀರೆ ಉಟ್ಕೊಂಡಾಗ ಏನೋ ಒಂಥರ ರೋಮಾಂಚನ ಅಂತ ಅನಿಸುತ್ತೆ. ದೇವಸ್ಥಾನದಲ್ಲಿ ಕೊಟ್ಟಿದ್ದು ಅನ್ನೋದಕ್ಕಿಂತ ನನ್ನ ಅದೃಷ್ಟ ನಂಗೆ ಸಿಕ್ಕಿದೆ ದೇವಿದು. ಇದಕ್ಕೆ ಪಿಂಕ್ ಕಲರ್ ಹಾಕ್ಕೊಂಡಾಗ ನೋಡೋದಕ್ಕೆ ಇಷ್ಟು ಬ್ರೈಟ್ ಕಾಣ್ತಿದೆ, ಬಟ್ ಡೈರೆಕ್ಟ್ ನೋಡೋದಕ್ಕೆ ಅಷ್ಟೊಂದು ಬ್ರೈಟ್ ಇಲ್ಲ. ಪಿಂಕು ಚೆನ್ನಾಗಿದೆ, ಸಾಫ್ಟಾಗಿದೆ. ನಾನು ಜೋಡ್ಸಿ ಉಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇದು ಸೆರಗಲ್ಲೂ ಯೆಲ್ಲೋ ಕಲರ್ ಇದೆ, ಹಾಗಾಗಿ ಯೆಲ್ಲೋ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.